ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚೆನ್ನಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೊಂಡು 2-3 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಂತ್ರಾಲಯದ ಹೋಗೋದಾಗಿತ್ತು. ಆ ನಂತರ ಮೊಬೈಲ್ ಕೂಡ ರಿಪೇರಿಗೆ ಬಂದಿತ್ತು, ಹಾಗಾಗಿ ವಿಡಿಯೋನ ಮಾಡಿಲ್ಲ. ಈ ನಂತರ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಮತ್ತು ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ದಿವಸ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಥವಾ ಕೆಲವೊಂದು ಸೇವೆಗಳನ್ನ ನಾವು ಮಾಡೋದಿರ್ತೈತಿ. ಪಿತೃಪಕ್ಷದಾಗ ಯಾರ್ಯಾರು ಸೇವೆ ಮಾಡೋಕ್ಕಾಗಿಲ್ಲ ತಪ್ಪದೆ ನಾಳೆ ಅಮಾವಾಸ್ಯೆ ದಿನ ಈ ಸೇವೆಯನ್ನು ಮಾಡಿರಿ. ಇನ್ನು ಅನಾರೋಗ್ಯ ಸಮಸ್ಯೆ ಇರ್ತೈತಿ, ಆರ್ಥಿಕ ಸಮಸ್ಯೆ ಇರ್ತೈತಿ ಅನ್ನೋ ಅಮಾವಾಸ್ಯೆ ದಿವಸ ಈ ನಿಯಮಗಳನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊತ ಬಂದು ಅಂದ್ರೆ ಖಂಡಿತವಾಗಿ ಜೀವನದಾಗ ಬದಲಾವಣೆ ಬಂದೇ ಬರ್ತೈತಿ. ಹಾಗಾದ್ರೆ ಆ ನಿಯಮಗಳು ಯಾವ, ಆ ಸೇವೆ ಯಾವುದು ಎಂಬುದನ್ನು ಸಂಪೂರ್ಣ ವಿಡಿಯೋನ ನೋಡ್ರಿ, ನಿಮ್ಗೆಲ್ಲರಿಗೂ ಗೊತ್ತಾಗ್ತೈತಿ. ಮೊದಲನೇದಾಗಿ ಅಮಾವಾಸ್ಯೆ ಅಂದ್ಕೂಡಲೇ ಎಲ್ಲರ ಮನಸ್ಸಾಗ ಒಂದು ಹೆದರಿಕೆ ಇರ್ತೈತಿ. ಯಾಕಂದ್ರೆ ನಮ್ಮ ಜೀವನದಾಗ ಎಷ್ಟು ಸಕಾರಾತ್ಮಕ ಊರ್ಜೆ ಇರ್ತೈತಿಲ್ಲ ಆ ದಿವಸ ಅಮಾವಾಸ್ಯೆ ದಿನ ಕೂಡ, ಅಮಾವಾಸ್ಯೆ ದಿನ ಅಂತ ಅಷ್ಟೇ ಅಲ್ಲ, ಪ್ರತಿದಿನ ಕೂಡ ಸಕಾರಾತ್ಮಕ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಮುತ್ತನೇ ಇರ್ತೈತಿ. ಆದರೆ ಆ ದಿನ ಜಾಸ್ತಿ ನೆಗೆಟಿವ್ ಎನರ್ಜಿ ಪ್ರಭಾವ ಜಾಸ್ತಿ ಇರ್ತೈತಿ. ಹಾಗಾಗಿ ಕೆಲವೊಂದು ನಿಯಮಗಳನ್ನ ದಯವಿಟ್ಟು ನಿಮ್ಮ ಜೀವನದಾಗ ನೀವು ರೂಢಿ ಮಾಡ್ಕೊಂಡು. ಮೊದಲನೇದಾಗಿ ಅಮಾವಾಸ್ಯೆ ದಿನ ನಾವು ನಮ್ಮ ಮನ್ಯಾಗನ ಹೆಣ್ಮಕ್ಳಿಗೆ ನಾವು ಮನ್ಯಾಗ ಎಷ್ಟೇ ನಾವು ಧೂಳಾಗಿರ್ತೈತಿ ಏನೇ ಇರ್ತೈತಿ ಅಂದ್ರೆ ಅಮಾವಾಸ್ಯೆ ದಿವಸ ಸ್ವಚ್ಛ ಮಾಡಿರಿ. ಪ್ರತಿ ಅಮಾವಾಸ್ಯೆಗೆ ನೀವು ಎಲ್ಲ ಮ್ಯಾಲಿನ ಆ ದಿವಸ ಅರ್ಧ ತಾಸು ಜಲ್ದಿ ಅದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮ್ಯಾಲಿನ ಧೂಳೆ ಎಲ್ಲ ಹೊಡ್ಕೊಂಡು ಪರಿಚಯ ಇಲ್ಲ ನೆಲ ಒರೆಸೋ ನೀರಿನಾಗ ನಾವು ಉಪ್ಪ, ಅರಿಶಿನ ಪುಡಿ, ಲಿಂಬೆ ಹಣ್ಣು ಮತ್ತು ಗೋಮೂತ್ರ ಹಾಕಿ ಒರೆಸಿ ನೋಡ್ರಿ. ಕಂಟಿನ್ಯೂ ಇದನ್ನು ನೀವು ಪ್ರತಿ ಅಮಾವಾಸ್ಯೆಗೆ ಮಾಡ್ಬೋದು ಅಥವಾ ವಾರಕ್ಕೆ ನೀವು ಯಾವಾಗ ನೆಲ ಒರೆಸ್ತಿರ್ತಿರಲ್ಲ ಅವಾಗೂ ಕೂಡ ನೀವು ಯೂಸ್ ಮಾಡ್ಬೋದು. ಇದರಿಂದ ನಮ್ಮ ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹೋಗೋಕ್ಕೆ ಒಂದು ಸಹಾಯ ಆಗ್ತೈತಿ. ಸಕಾರಾತ್ಮಕ ಊರ್ಜೆ ಮನ್ಯಾಗ ನಿರ್ಮಾಣ ಆಗ್ತೈತಿ. ಎರಡನೇದಪ್ಪ ಅಂದ್ರೆ ನಾವು ಅಮಾವಾಸ್ಯೆ ಯಾವಾಗ ಆರಂಭ ಆಗೋದೈತಿ ಹೇಳ್ಕೊಂಡು. ಮೊದಲನೇದಾಗಿ ಮಂಗಳವಾರ 1/10/2024 ರಾತ್ರಿ 9:38 ಮಂಗಳವಾರ ಅಮಾವಾಸ್ಯೆ ಆರಂಭ ಆಗೋದೈತಿ. ಬುಧವಾರ ರಾತ್ರಿ 2/10/2024 ರಾತ್ರಿ 12 ಗಂಟೆ ಆಗಿ 18 ಅಮಾವಾಸ್ಯೆ ಪೂರ್ಣ ಆಗೋದೈತಿ, ಅಂದರೆ ಸಮಾಪ್ತಿ ಆಗೋದೈತಿ. ಹಾಗಾಗಿ ಬುಧವಾರ ದಿನ ಸಂಪೂರ್ಣ ನಮಗೆ ಅಮಾವಾಸ್ಯೆ ಸಿಗ್ತೈತಿ. ಹಾಗಾಗಿ ಅಮಾವಾಸ್ಯೆ ದಿನ ಮೊದಲನೇದಾಗಿ ಬೆಳಗ್ಗೆ ಜಲ್ದಿ ಎದ್ದ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೈತಿ. ಆ ನಂತರ ನಮ್ಮ ಸ್ನಾನದ ನೀರಿದಾಗ ನಾವು ಪಂಚಗವ್ಯ ಅಂತ ಸಿಗ್ತೈತಿ ಸ್ವಾಮಿ ಕೇಂದ್ರದಾಗ. ನೀವು ಅದು ಸಿಕ್ಕರೆ ಅದನ್ನು ತೊಗೊಂಬರ್ರಿ. ಇಲ್ಲಪ್ಪ ಅಂದ್ರೆ ನಮ್ಗೆ ಸಿಗೋಲ್ಲ ಅಂದ್ರೆ ನೀವು ಕಲ್ಲುಪ್ಪ ಅಥವಾ ಅರಿಶಿನ ಪುಡಿಯನ್ನು ಯಾವುದೇ ಒಂದು ಹಾಕೊಂಡೆ ನೀವು ಅಥವಾ ಗೋಮೂತ್ರ ಹಾಕಿ ನೀವು ಸ್ನಾನದ ನೀರನ್ನ ಮಿಕ್ಸ್ ಮಾಡಿ ಸ್ನಾನವನ್ನು ಮಾಡಬೇಕು. ಈ ಅಥವಾ ಸಾಧ್ಯ ಆದ್ರೆ ತೀರ್ಥ ನದಿಗಳ ಸಮೀಪ ಇದ್ರಂದ್ರೆ ನೀವು ನದಿ ಸ್ನಾನವನ್ನು ಮಾಡ್ಬೋದು. ನದಿ ಸ್ಥಾನಕ್ಕೆ ಹೋದ್ರೆ ನಾವು ನದಿಗಳ ಹೆಸರು ಹೇಳ್ತಾ ನದಿ ಸ್ನಾನವನ್ನು ಮಾಡ್ತಿದ್ದೆವು. ಮನೆಯಾಗ ಕೂಡ ನಾವು ಶ್ರೀ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಅಥವಾ ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊತ ನಾವು ಸ್ನಾನವನ್ನು ಮಾಡಬೇಕು. ಆ ನಂತರ ನಾವು ಪಿತೃರಿಗೆ ನಮ್ಮ ಪಿತೃ ಸ್ತೋತ್ರ ಅಥವಾ ಪಿತೃರಿಗೆ ನಮಸ್ಕಾರ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಪ್ರತಿದಿನ ಅಂತೂ ನಾವು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅಮಾವಾಸ್ಯೆ ದಿನ ಅಂತೂ ತಪ್ಪದೇ ನಾವು ಕೊಡಬೇಕು. ಸೂರ್ಯನಿಗೆ ಅರ್ಘ್ಯ ಕೊಡುವ ನೀರಿನಾಗ ನೀವು ಕಪ್ ಎಳ್ಳನ್ನು ಯೂಸ್ ಮಾಡಿ ನಾಳೆ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಪಿತೃರ ಸದ್ಗತಿ, ಪಿತೃರ ಆಶೀರ್ವಾದ ಕೂಡ ನಮಗೆ ಸಿಗ್ತೈತಿ. ಆ ನಂತರ ನಾವು ಅಮಾವಾಸ್ಯೆ ದಿನ ನೋಡ್ರಿ ನಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇರ್ತಾವೆ, ನಮ್ಮ ಗ್ರಾಮ ದೇವತೆ ಇರ್ತೇವೆ ಅಥವಾ ನಮ್ಮ ಅನೇಕ ಏನೋ ಒಂದು ನಮ್ಮ ಸುತ್ತಮುತ್ತ ದೇವಸ್ಥಾನಗಳು ಇರ್ತಾವೆ. ಅಮಾವಾಸ್ಯೆ ದಿವಸ ನಾವು ಮಾನ ಸನ್ಮಾನ ಮಾಡ್ಬೇಕು. ಮಾನ ಸನ್ಮಾನ ಯಾವ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ಸಾಧ್ಯವಾದ ರೀತಿ ಮಾಡಿರಿ. ತೆಂಗಿನಕಾಯಿ ಅನ್ನ ಮೊಸರ ನೈವೇದ್ಯ ಅಥವಾ ನೀವು ಏನು ಅಡುಗೆ ಮಾಡಿರ್ತೀರ ಆ ನೈವೇದ್ಯನ ಉದ್ಬತ್ತಿ ಕಪ್ಪರವನ್ನು ಕೊಟ್ಟು ಅಲ್ಲಿ ಹೋಗಿ ನೀವು ನಮಸ್ಕಾರ ಮಾಡಿ ಬರಬೇಕು. ಇದೇ ನಾವು ದೇವರಿಗೆ ನೀಡುವಂಥ ಒಂದು ಮಾನ ಸನ್ಮಾನ. ಪ್ರತಿ ಅಮಾವಾಸ್ಯೆಗೆ ಕೂಡ ನಾವು ಮಾಡೋದ್ರಿಂದ ಅವರ ಆಶೀರ್ವಾದ ಕೂಡ ನಮಗೆ ಸಿಗ್ತೈತಿ. ಈ ನಂತರ ನಾವು 2 ನಿಯಮಗಳು ಅಂದರೆ ಸಾಯಂಕಾಲ ಮಾಡೋದು ಆಮೇಲೆ ಹೇಳ್ತಾನೆ. ಮೊದಲನೇದಾಗಿ ಪ್ರತಿ ಅಮಾವಾಸ್ಯೆಗೆ ನಾವು ಪಿತೃದೋಷ ನಿವಾರಣೆ ಅಥವಾ ನಮ್ಮ ಸಂಪೂರ್ಣ ಕುಟುಂಬದ ಸಂರಕ್ಷಣೆಗೋಸ್ಕರ ಕೆಲವೊಂದು ಸೇವೆಗಳನ್ನ ಮಾಡ್ತಿರ್ತೇವೆ. ಮೊದಲನೇದಾಗಿ ಪಿತೃದೋಷ ನಿವಾರಣೆ. ಈ ಒಂದು 15 ದಿವಸ ಏನಿತ್ತು ಪಿತೃಪಕ್ಷ ಇತ್ತು, ಎಲ್ಲರೂ ಶ್ರಾದ್ದ ಪಿತೃರಿಗೆ ಏನೋ ಒಂದು ದರ್ಪಣೆ ನಡೆದಿತ್ತು, ಎಲ್ಲರೂ ಮಾಡಿರ್ತಾರೆ. ಯಾರು ಮಾಡೋಕ್ಕಾಗಿಲ್ಲ ಅವರ ಈ ಅಮಾವಾಸ್ಯೆ ದಿವಸ ಮಧ್ಯಾಹ್ನ 12 ಗಂಟೆಗೆ ಚಪಾತಿ, ಒಂದು ಬಟ್ಲದಷ್ಟು ಅನ್ನ, ಒಂದು ಎಲೆ ಮ್ಯಾಗ ಬಾಳೆ ಎಲೆ ಅಥವಾ ನೀವು ಯಾವ ಪ್ಲೇಟನ್ನು ಯೂಸ್ ಮಾಡ್ಬೋದು ಅಥವಾ ಒಂದು ಬಾಳೆ ಎಲೆನ ತಂದು ಅದ್ರ ಮ್ಯಾಗ ನೀವು ಚಪಾತಿ, ಉಪ್ಪು ಹಾಕಬಾರ್ದು ಅಂತ ಅನ್ನವನ್ನು ಮಾಡಿ ಒಂದು ಬಟ್ಲು ಅನ್ನ ಅದ್ರ ಮ್ಯಾಗ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಆಮೇಲೆ ಕಪ್ಪು ಎಳ್ಳನ್ನು ಹಾಕಿ ನೀವು ಮಧ್ಯಾಹ್ನ 12 ಗಂಟೆಗೆ ನೀವು ಟೆರೆಸ್ ಮ್ಯಾಗ ಇಡಬೇಕು. ಇದರಿಂದ ಕೂಡ ನಾವು ಪಿತೃರ ಆಶೀರ್ವಾದ ಪಡಿತೀವಿ, ಆ ಸದ್ಗತಿ ಸಿಗ್ತೈತಿ. ಈ ಒಂದು ಅಮಾವಾಸ್ಯೆಗೆ ನಮ್ಮ ಈ ಒಂದು 15 ದಿವಸದಾಗ ನಮ್ಮ ಪಿತೃರಿಗೆ ನಾವು ಎಷ್ಟು ಸೇವೆ ಮಾಡ್ತೇವಲ್ಲ ಅವರ ಕೃಪಾ ಆಶೀರ್ವಾದ ನಮಗೂ ಇರ್ತೈತಿ. ನಮ್ಮ ಜೀವನದಾಗ ಪಿತೃರ ಆಶೀರ್ವಾದ ಬಹುಮುಖ್ಯ ಪಾತ್ರ. ಅವರ ಆಶೀರ್ವಾದ ಇಲ್ಲದೆ ಯಾವುದೇ ನಮ್ಮ ಕೆಲಸ ಪೂರ್ಣ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಳೆ 12 ಗಂಟೆಗೆ ನಾವು ಈ ಸೇವೆಯನ್ನು ಮಾಡಬೇಕು. ಇನ್ನಪ್ಪ ನಾವು ಅಮಾವಾಸ್ಯೆ ದಿವಸ ಯಾವುದೇ ನಮ್ಮ ಮನ್ಯಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಸತತವಾಗಿ ಅನಾರೋಗ್ಯ ಇರ್ತಿದ್ವಿ, ಒಂದು ಸಮಸ್ಯೆ ಆಗೈತೆ ಅನ್ನೋದಕ್ಕೆ ಇನ್ನೊಂದು ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಕಾಡ್ಕತ್ತಿದೆ ಅಂದ್ರೆ ನಾವು
ಅಮಾವಾಸ್ಯೆ ದಿವಸ ಈ ಉತ್ತಾರ ಸೇವೆಯನ್ನು ಮಾಡಬೇಕು. ಉತ್ತಾರ ಸೇವೆ ಅಂದರೆ ನಿಮ್ಗೆ ಸಾಧ್ಯ ಯಾವ್ದ್ರಿಂದ ಆಗ್ತಿಲ್ಲ ಅದರಿಂದ ಮಾಡಿ. ಮೊದಲನೇದಾಗಿ ತೆಂಗಿನಕಾಯ್ದು ಹೇಳ್ತಾನೋ, ಆನಂತರ ನವಿಲುಗರಿದು ಹೇಳ್ತಾನೆ. ಒಂದು ತೆಂಗಿನಕಾಯಿಯನ್ನು ಸಿಪ್ಪೆ ತೆಗೆದ ತೆಂಗಿನಕಾಯಿಯನ್ನು ತೊಗೊಂಡು ಅದ್ರ ಮ್ಯಾಗ ಸಿಂಧೂರದಿಂದ ನೀವು ತ್ರಿಶೂಲ ಚಿತ್ರ ತೆಗಿಬೇಕು. ತ್ರಿಶೂಲ ಚಿತ್ರ ಈ ರೀತಿ ತೆಂಗಿನಕಾಯಿ ಐತೆ ಅಂದ್ರೆ ಈ ರೀತಿ ತ್ರಿಶೂಲ ತೆಗಿಬೇಕು. ಸಿಂಧೂರದಿಂದ ತ್ರಿಶೂಲ ತೆಗೆದ ಆ ತೆಂಗಿನಕಾಯಿದ ಮುಂದಿನ ಪುಚ್ಚ ಏನಿರ್ತವಲ್ಲ, ಕೂದಲೇನಿರ್ತಲ್ಲ, ಅದನ್ನು ನಾವು ಆ ವ್ಯಕ್ತಿ ಕಡೆ ಹಿಡ್ದ ಉತ್ತಾರ ಮಾಡ್ಬೇಕು. 7 ಸಲ ಉತ್ತಾರ ಮಾಡಿ ಯಾರೂ ತುಳಿದಂಥ ಜಾಗಕ್ಕೆ ಆ ತೆಂಗಿನಕಾಯಿಯನ್ನು ಒಗಿಬೇಕು. ನಿಮ್ಮ ತೆಂಗಿನಕಾಯಿದಿಂದ ಸಾಧ್ಯ ಆಗಲಿಲ್ಲ ಅಂದ್ರೆ ನೀವು ನವಿಲ್ಗರಿ ಏನಿರ್ತಲ್ಲ, ನವಿಲ್ಗರಿಯಿಂದ 7 ಸಲ ಆ ವ್ಯಕ್ತಿ ಮುಖದಿಂದ ಕಾಲದವರೆಗೆ ಇಳಿಸಿ ಅದನ್ನು ನೀವು ಹೊರ ಹೋಗಿ ಜಾಡಿಸಿ ಕೈಕಾಲು ಮೂತಿ ತಗೊಂಡ್ಬಂದ ಮತ್ತು ನವಿಲ್ಗರಿ ಯಾವ ಸ್ಥಾನಿಕತೆ ಇಲ್ಲ ಅದ ಸ್ಥಳದಲ್ಲಿ ಇಡಬೇಕು. ಇದರಿಂದ ಕೂಡ ಪ್ರತಿ ಅಮಾವಾಸ್ಯೆ ನಾವು ಮಾಡೋದ್ರಿಂದ ಆ ವ್ಯಕ್ತಿಗೆ ಆದಂಥ ಹೊರಗಿನ ಬಾಧೆ ಆಗಲಿ ಅಥವಾ ಏನೋ ಒಂದು ಸಮಸ್ಯೆ ಇತ್ತಂದ್ರೆ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತೈತಿ. ಇನ್ನು ನಾವು ಅಮಾವಾಸ್ಯೆ ದಿವಸ ಪರಾನ್ನವನ್ನು ತಿನ್ನಬಾರ್ದು. ಪರಾನ್ನ ಯಾಕೆ ತಿನ್ನಬಾರ್ದಪ್ಪ ಅಂದ್ರೆ ಪ್ರತಿ ಅಮಾವಾಸ್ಯೆ ಆಗಲಿ ನಾ ಹೇಳಿದ ಮೊದಲೇ ನಕಾರಾತ್ಮಕ ಶಕ್ತಿ ಆ ದಿವಸ ಪ್ರಭಾವ ಜಾಸ್ತಿ ಇರ್ತೈತಿ ಅಂತ ಹೇಳಿ, ಹಾಗಾಗಿ ನಾವು ಯಾವುದೇ ಮನೆಯಾಗಲಿ ಆ ದಿವಸ ಪರಾನ್ನ ಅಂದ್ರೆ ಅವ್ರ ಮನೆ ಬೇರೆದವ್ರ ಮನೆ ಊಟವನ್ನು ಮಾಡಬಾರ್ದು. ಈ ಒಂದು ನಿಯಮವನ್ನು ಪಾಲನೆ ಮಾಡಬೇಕು. ಇನ್ನು ನಾವು ಆ ಸಾಯಂಕಾಲ ಮಾಡಬೇಕಾಗಿರುವಂಥ ಸೇವೆ, ಸಾಯಂಕಾಲ ಅಮಾವಾಸ್ಯೆ ದಿವಸ ಸಾಯಂಕಾಲ ನಾವು ಪ್ರತಿಯೊಬ್ಬರು ಮನ್ಯಾಗ ನಾವೆಲ್ಲರೂ ಕೂಡಿ ಈ ಸೇವೆಯನ್ನು ಮಾಡ್ಬೋದು. ಕಾಲಭೈರವಷ್ಟಕ್ಕೆ ಮಂತ್ರದ ಸ್ತೋತ್ರದ ಪಡೆ ಮಾಡಿ ಬಿಳಿ ಎಳೆ ಅಥವಾ ಹಳದಿ ಸಾಸಿವೆ ಅಂತ ಸಿಗ್ತಾವೋ ಆ ಸಾಸಿವೆಯನ್ನು ನೀವು ತಂದ ಬಲಗೈಯ ಈ ರೀತಿ ಹಿಡ್ಕೊಂಡ ಈ ರೀತಿ ಅದನ್ನು ಮುಚ್ಚಿ 11 ಸಲ ಕಾಲಭೈರವ ಅಷ್ಟಕ ಸ್ತೋತ್ರವನ್ನು ಹೇಳಬೇಕು. 1 ಸಲ ವಲ್ಗ ಸೂಕ್ತವನ್ನು ಹೇಳಿ ನೀವು ಒಬ್ಬರೇ ಮಾಡಿದ್ರೆ ನಡಿತೈತಿ ಅಥವಾ ಎಲ್ಲರೂ ನಾವು ಮಾಡ್ತೇವೆ ಅಂದ್ರೆ ಉತ್ತಮ. ಇಲ್ಲಪ್ಪ ನಾವು ಮನೆಯಾಗ ಯಾರೂ ಮಾಡೋಲ್ಲ ನಾವು ಒಬ್ಬರೇ ಮಾಡ್ತೇನೆ ಅಂದ್ರೆ ನೀವು ಒಬ್ಬರೇ ಮಾಡಿರಿ. 11 ಸಲ ಕಾಲಭೈರವಷ್ಟಕ್ಕೆ ಸೂತ್ರ ಹೇಳಿ 1 ಸಲ ವಲ್ಗ ಸೂಕ್ತವನ್ನು ಹೇಳಿ ನೀವು ಆ ಸಾಸಿವೆಯನ್ನು ಸಂಪೂರ್ಣ ನಿಮ್ಮ ಮನ್ಯಾಗ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು ಸಂಪೂರ್ಣ ಮನೆಯಾಗೆಲ್ಲ ಸಿಡಿಸ್ಬೇಕು. ಇದರಿಂದ ನಮ್ಮ ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗ್ತೈತಿ, ನಮ್ಮ ಕುಟುಂಬಕ್ಕೆ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತೈತಿ. ಈ ಸೇವೆಯನ್ನು ನಾವು ಸಾಯಂಕಾಲ 6 ಗಂಟೆ ಮುಂದೆ ಮಾಡಬೇಕು. ಆ ನಂತರ ನಾವು ಅಮಾವಾಸ್ಯೆ ದಿವಸ ಯಾವುದೇ ಒಬ್ಬ ವ್ಯಕ್ತಿ ಇಂಥ ಪದಾರ್ಥವನ್ನು ಕೊಟ್ಟಿದೆ ಅಂದ ಕೂಡಲೇ ಸೇವನೆ ಮಾಡಬಾರ್ದು. ನಾವು ಕೂಡ ನಮ್ಮ ಮನೆಯಾಗಿರುವಂಥ ಉಪ್ಪಾಗಲಿ ಹಾಲಾಗಲಿ ಹಣ ಆಗಲಿ ಯಾರಿಗೂ ಕೂಡ ಆ ದಿವಸ ನಾವು ಹೊರಗಡೆ ಕೊಡಬಾರ್ದು. ಇಷ್ಟು ನಿಯಮಗಳನ್ನ ನಾವು ಪಾಲನೆ ಮಾಡೋದೈತಿ. ಇನ್ನು ಪಿತೃಪಕ್ಷದಾಗ ಯಾರ್ಯಾರಿಗೆ ಸೇವೆ ಮಾಡೋಕ್ಕಾಗಿಲ್ಲ ಅವರ ನಾಳಿನ ದಿನ ನೀವು ಮಧ್ಯಾಹ್ನ 12 ಗಂಟೆಗೆ ನಿಮ್ಗೆ ಸಾಧ್ಯ ಆದಷ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮ್ಮ ಪಿತೃರ ಆಶೀರ್ವಾದವನ್ನು ಪಡ್ಕೋರು ಅಂತ ಹೇಳ್ಕೊತ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋನು. ಶ್ರೀ ಸ್ವಾಮಿ ಸಮರ್ಥ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ವಿಡಿಯೋನ ಶೇರ್ ಮಾಡಿರಿ. ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಭಾವಿಸ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ. ಮತ್ತೊಂದು ವಿಡಿಯೋದಾಗ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.